ಕೊಲ್ಲೂರು ಭಕ್ತಾದಿಗಳಿಗೆ ಸಂಪರ್ಕ ಕೊಂಡಿಯಾಗಿ ಸಿಗಂದೂರು ಸೇತುವೆ ನಿರ್ಮಾಣಗೊಳ್ಳುತ್ತಿದೆ. 30,000ಕ್ಕೂ ಹೆಚ್ಚು ಸ್ಥಳೀಯರ ಬೇಡಿಕೆ ಇನ್ನೇನು ಕೆಲವೇ ದಿನದಲ್ಲಿ ಈಡೇರಲಿದ್ದು, ಸಿಗಂದೂರು ಸೇತುವೆ ಯೋಜನೆಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಂಸದರಾದ BY ರಾಘವೇಂದ್ರ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಅನಿಲ್ ಕುಮಾರ್ LC ಅಂತ, ತುಮರಿ ಗ್ರಾಮ ಪಂಚಾಯತ್ ಮಾಜಿ ಮೆಂಬರ್. ಈ ಸೇತುವೆ ಇವಾಗ ಏನಿದೆ ಕಳಸೊಳ್ಳಿ ಮತ್ತೆ ಅಂಬಾರಗೋಡ್ಲು, ಇವತ್ತ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ BY ರಾಘವೇಂದ್ರ ಅವರು ಅವರ ಎಫರ್ಟ್ ಅಲ್ಲಿ ಈ ಒಂದು ಸೇತುವೆ ನಡೀತಾ ಇದೆ. ಪ್ರಾಯಶಃ ಅವರು ಇದೊಂದು ಸೇತುವೆ ಮಾಡ್ಲೇಬೇಕು ಅಂತ ಒಂದು ಕನಸು ಕಂಡಿದ್ರು. ಈ ಭಾಗದ ಹತ್ತತ್ರ ಒಂದು 25-30 ಸಾವಿರ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಮತ್ತೆ ಓಡಾಡ್ಲಿಕ್ಕೆ ಇದು ಮೇನ್ ಇರ್ತಕ್ಕಂಥ ಒಂದು ಸಂಪರ್ಕ. ಈಗ ಸೇತುವೆ ಇಲ್ಲ ಅಂತ ಅಂದ್ರೆ 120 ಕಿಲೋಮೀಟರ್ ಅನ್ನ ಸುತ್ತಿ ಬಳಸಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಗೆ ಹೋಗ್ಬೇಕು, ಕೋರ್ಟು ಕಚೇರಿಗಳಿಗೆ ಓಡಾಡಬೇಕು, ಶಾಲಾ ಕಾಲೇಜ್ಗಳಿಗೆ ಹೋಗ್ತಕ್ಕಂಥದ್ದು, ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥದ್ದು ತುಂಬಾ ಕಷ್ಟ ಇದೆ. ಅದರಲ್ಲೂ ಮಹಿಳೆಯರಿಗೆ ಮತ್ತೆ ವಯಸ್ಸಾಗಿರ್ತಕ್ಕಂಥ ವೃದ್ಧ ಅವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇರೋದ್ರಿಂದಾಗಿ ಸಿಗಂದೂರಿಗೆ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳು ಅವರಿಗೆ ಅನುಕೂಲ ಆಗೋ ದೃಷ್ಟಿನಲ್ಲಿ ಕಾರ್ಯ ನಡೀತಾ ಇದೆ. ಆದಷ್ಟು ಬೇಗ ಈ ಸೇತುವೆ ಉದ್ಘಾಟನೆ ಆಗಿ ಈ ಭಾಗದ ಜನರಿಗೆ ಒಂದು ಸಂಪರ್ಕ ಸಾಧನ ಆಗ್ಬೇಕು ಅನ್ನೋದು ಎಲ್ಲರ ಒಂದು ಅಪೇಕ್ಷೆ ಇದೆ. ಈ ಭಾಗದ ಎಲ್ಲ ಒಂದು 25-30 ಸಾವಿರ ಜನರ ಒಂದು ಬಹು ದಿನಗಳ ಬೇಡಿಕೆ ಈಡೇರಿಕೆ ಆಗ್ತಾ ಇರ್ತಕ್ಕಂಥದ್ದು ನಮ್ಗೆಲ್ರಿಗೂ ಸಂತೋಷ ತಂದಿದೆ.